ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ನಿಮ್ಮ ಊರಿನಲ್ಲಿ ರಸ್ತೆ ಸರಿ ಇಲ್ವಾ? ಕರೆಂಟ್ ಪ್ರಾಬ್ಲಮ್ ಇದೆಯಾ? ನಿಮ್ಮ ಊರಿನ ಅಧಿಕಾರಿಗಳು ಲಂಚ ಕೇಳ್ತಿದ್ದಾರಾ? ಇನ್ಮುಂದೆ ಈ ಬಗ್ಗೆ ದೂರು ಕೊಡೋದಿಕ್ಕೆ ನೀವು ತಾಲೂಕು ಆಫೀಸ್ ಅಥವಾ MLA ಮನೆ ಬಾಗಿಲಿಗೆ ಅಲಿಬೇಕಿಲ್ಲ. ಯಾಕಂದ್ರೆ ಖುದ್ದು ಸರ್ಕಾರವೇ ಈಗ ನಿಮ್ಮ ಬಳಿಗೆ ಬರಲಿದೆ. ಹೌದು ಸ್ನೇಹಿತರೆ, ಆಡಳಿತದಲ್ಲಿ ಭಾರಿ ಬದಲಾವಣೆಯನ್ನ ತರೋದಕ್ಕೆ ಮುಂದಾಗಿರುವ ಮುಖ್ಯಮಂತ್ರಿ DK ಶಿವಕುಮಾರ್ ಇದೀಗ ಪ್ರಜಾಸೇವೆ ಹೆಸರಿನ ಹೊಸದೊಂದು ಇಲಾಖೆಯನ್ನೇ ಸೃಷ್ಟಿಸಿದ್ದಾರೆ. ಈ ಹೊಸ ಇಲಾಖೆ ಹೇಗೆ ಕೆಲಸ ಮಾಡುತ್ತೆ, ನೀವು ದೂರು ಕೊಡೋದು ಹೇಗೆ, ಸಚಿವರಿಗೆ CM DK ಶಿವಕುಮಾರ್ ಕೊಟ್ಟಿರುವ ಖಡಕ್ ವಾರ್ನಿಂಗ್ ಏನು, ಜೊತೆಗೆ ಮನೆ ಕಟ್ಟುವವರಿಗೆ ವಿದ್ಯುತ್ ಸಂಪರ್ಕದ ಬಗ್ಗೆ ಹಾಗೂ ಖಾಸಗೀಕರಣದ ಬಗ್ಗೆ CM ತೆಗೆದುಕೊಂಡಿರುವ ಬಿಗ್ ನಿರ್ಧಾರ ಏನು, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಇವೆಲ್ಲದರ ವಿವರಗಳನ್ನು ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಏನಿದು ಪ್ರಜಾಸೇವೆ ಇಲಾಖೆ? ಏನಿದರ ಕೆಲಸ? ಸ್ನೇಹಿತರೆ, ಇಷ್ಟು ದಿನ ಜನಸಾಮಾನ್ಯರು ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳೋದಕ್ಕೆ CM ಕಚೇರಿಗೆ, ಸಚಿವರ ಮನೆಗಳಿಗೆ ಅಲಿತಾ ಇದ್ರು. ಇದನ್ನು ತಪ್ಪಿಸಲು ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಪ್ರಜಾಸೇವೆ ಇಲಾಖೆ ಎಂಬ ಹೊಸ ಸಚಿವಾಲಯವನ್ನು ಸ್ಥಾಪಿಸಲು ನಿರ್ಧರಿಸಲಾಗಿದೆ. ಈ ಹಿಂದೆ ಇದ್ದ ಆಡಳಿತ ಸುಧಾರಣೆ, ಸಾರ್ವಜನಿಕ ಕುಂದುಕೊರತೆ ವಿಭಾಗ ಮತ್ತು ಸಕಾಲ ಮಿಷನ್ ಇವೆಲ್ಲವನ್ನು ಒಟ್ಟಿಗೆ ವಿಲೀನಗೊಳಿಸಿ ಈ ಒಂದೇ ಇಲಾಖೆಯನ್ನು ರೂಪಿಸಲಾಗಿದೆ. ಇನ್ಮುಂದೆ ಸಕಾಲ ಹಾಗೂ ಜನಸ್ಪಂದನ ಕಾರ್ಯಕ್ರಮಗಳು ಇದೇ ಇಲಾಖೆಯಡಿ ನಡೆಯಲಿದೆ. ಯಾರೇ ಪ್ರತಿಭಟನೆ ಮಾಡಿ, ಯಾರೇ ದೂರು ಕೊಡ್ಲಿ, ಅದು ನೇರವಾಗಿ ಈ ಇಲಾಖೆಯ ಮೂಲಕ ಸಂಬಂಧಪಟ್ಟ ಸಚಿವರಿಗೆ ಹಾಗೂ ಅಧಿಕಾರಿಗಳಿಗೆ ತಲುಪಲಿದೆ. ಮುಖ್ಯಮಂತ್ರಿಗಳಿಗೆ ಹಾಗೂ ಸಚಿವರಿಗೆ ಸಾರ್ವಜನಿಕರು ಕೊಡುವ ಅರ್ಜಿಗಳನ್ನು ಕೂಡ ಇದೇ ಇಲಾಖೆ ನಿರ್ವಹಣೆ ಮಾಡಲಿದೆ. ಈ ಪ್ರಮುಖ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯಾಗಿ ದಕ್ಷ IAS ಅಧಿಕಾರಿ ಹರ್ಷ ಗುಪ್ತಾ ಅವರನ್ನ ಸರ್ಕಾರ ನೇಮಕ ಮಾಡಿದೆ. ಜಿಲ್ಲಾ ಉಸ್ತುವಾರಿ ಸಚಿವರಿಗೆ CM DK ಶಿವಕುಮಾರ್ ಖಡಕ್ ಸೂಚನೆ. ಈ ಹೊಸ ಇಲಾಖೆ ಸರಿಯಾಗಿ ಕೆಲಸ ಮಾಡಬೇಕಂದ್ರೆ ಸಚಿವರು ಜನರ ಬಳಿಗೆ ಹೋಗಬೇಕು ಅನ್ನೋದು CM DK ಶಿವಕುಮಾರ್ ಅವರ ಪ್ಲಾನ್. ಇದಕ್ಕಾಗಿ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಅವರು ಖಡಕ್ ಸೂಚನೆಯೊಂದನ್ನು ನೀಡಿದ್ದಾರೆ. ಪ್ರತಿ ಜಿಲ್ಲಾ ಉಸ್ತುವಾರಿ ಸಚಿವರು ಕಡ್ಡಾಯವಾಗಿ ತಿಂಗಳಿಗೆ 2 ದಿನ ಅಂದ್ರೆ ಮೊದಲನೇ ಮತ್ತು 3ನೇ ಶನಿವಾರ ತಮ್ಮ ಜಿಲ್ಲೆಯ 2 ವಿಧಾನಸಭಾ ಕ್ಷೇತ್ರಗಳಿಗೆ ಖುದ್ದಾಗಿ ಭೇಟಿ ನೀಡಲೇಬೇಕು. ಅಲ್ಲಿ ಸ್ಥಳೀಯ ಶಾಸಕರು ಮತ್ತು ಎಲ್ಲ ಇಲಾಖೆಯ ಅಧಿಕಾರಿಗಳನ್ನು ಕೂರಿಸಿಕೊಂಡು ಜನಸ್ಪಂದನ ಸಭೆಯನ್ನ ನಡೆಸಬೇಕು ಅಂತ CM ಆದೇಶಿಸಿದ್ದಾರೆ. ಈ ಮೂಲಕ ಸರ್ಕಾರವೇ ಜನರ ಮನೆ ಬಾಗಿಲಿಗೆ ಹೋಗಬೇಕು. ನಾನು ಕೂಡ ಆಗಾಗ ಕೆಲ ತಾಲೂಕುಗಳಿಗೆ ದಿಢೀರ್ ಭೇಟಿ ನೀಡ್ತೀನಿ ಅಂತ DK ಶಿವಕುಮಾರ್ ಹೇಳಿದ್ದಾರೆ. ಒಂದು ವೇಳೆ ನಿಮಗೂ ಏನಾದರೂ ಸಮಸ್ಯೆಗಳಿದ್ರೆ ದೂರವಾಣಿ ಸಂಖ್ಯೆ 0802322825 ಅಥವಾ 080223533985 ಇದಕ್ಕೆ ಕರೆ ಮಾಡಿ ಮಾಹಿತಿ ಪಡೆಯಬಹುದು. OC ಇಲ್ಲದ ಮನೆಗಳಿಗೂ ವಿದ್ಯುತ್ ಸಂಪರ್ಕ, ಜನರಿಗೆ ಬಂಪರ್. ಇನ್ನು ಈಗಾಗಲೇ ಮನೆ ಕಟ್ಟಿ ಸ್ವಾಧೀನಾನುಭವ ಪತ್ರ ಅಂದ್ರೆ OC ಇಲ್ಲದ ವಿದ್ಯುತ್ ಸಂಪರ್ಕ ಪಡೆಯಲು ಒದ್ದಾಡ್ತಾ ಇರುವವರಿಗೂ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. 2026ರ ಮೇ 31ರ ಒಳಗೆ ಪೂರ್ಣಗೊಂಡಿರುವ ಎಲ್ಲ ಮನೆ, ವಸತಿ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕ ಪಡೆಯೋದಕ್ಕೆ ವಿನಾಯಿತಿ ನೀಡಲಾಗಿದೆ. ಗ್ರಾಮೀಣ ಭಾಗದ ರೇಷ್ಮೆ ಸಾಕಾಣಿಕೆ ಮನೆ ಹಾಗೂ ದನದ ಕೊಟ್ಟಿಗೆಗಳಿಗೂ ವಿದ್ಯುತ್ ಸಂಪರ್ಕ ಪಡೆಯಲು ಇದರಿಂದ ಸಾಧ್ಯ ಆಗಲಿದೆ. ಆದರೆ ಹೊಸದಾಗಿ ಮನೆ ಕಟ್ಟುವವರಿಗೆ ಇದು ಅನ್ವಯಿಸೋದಿಲ್ಲ. ಮತ್ತೊಂದೆಡೆ ರಾಜ್ಯದಲ್ಲಿ ವಿದ್ಯುತ್ ಪೂರೈಕೆಯನ್ನ ಖಾಸಗೀಕರಣ ಮಾಡಲಾಗುತ್ತೆ ಎಂಬ ಊಹಾಪೋಹಗಳಿಗೆ CM DK ಶಿವಕುಮಾರ್ ಬ್ರೇಕ್ ಹಾಕಿದ್ದಾರೆ. ವಿದ್ಯುತ್ ವಿತರಣೆಯನ್ನ ಖಾಸಗೀಕರಣ ಮಾಡೋದಕ್ಕೆ ಟಾಟಾ ಸಂಸ್ಥೆ ಅರ್ಜಿ ಹಾಕಿದೆ. ಆದರೆ ಸರ್ಕಾರ ಖಾಸಗೀಕರಣಕ್ಕೆ ಸಂಪೂರ್ಣ ವಿರೋಧ ವ್ಯಕ್ತಪಡಿಸಿದ್ದು, ಈ ಪ್ರಸ್ತಾವನೆಯನ್ನು ತಿರಸ್ಕರಿಸಲು ಎಲ್ಲ ಎಸ್ಕಾಂಗಳಿಗೆ ಸೂಚನೆ ನೀಡಲಾಗಿದೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಇದೇ ಹೊತ್ತಿಗೆ ಟಾಟಾ ಪವರ್ ಕೂಡ ತನ್ನ ಅರ್ಜಿಯನ್ನ ಹಿಂಪಡೆದಿದೆ. ಹೀಗಾಗಿ ಸದ್ಯಕ್ಕೆ ವಿದ್ಯುತ್ ಖಾಸಗೀಕರಣದ ಆತಂಕ ದೂರ ಆಗಿದೆ. ಒಟ್ಟಿನಲ್ಲಿ ಸ್ನೇಹಿತರೆ, CM DK ಶಿವಕುಮಾರ್ ಅವರು ಆಡಳಿತಕ್ಕೆ ವೇಗ ನೀಡೋದಕ್ಕೆ ಪ್ರಜಾಸೇವೆ ಇಲಾಖೆಯನ್ನು ಅಸ್ತ್ರವಾಗಿ ಬಳಸಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಸಚಿವರು ಕಡ್ಡಾಯವಾಗಿ ಜನರ ಬಳಿ ಹೋಗಲೇಬೇಕು ಅನ್ನೋ ನಿಯಮ ನಿಜಕ್ಕೂ ಸ್ವಾಗತಾರ್ಹ. ಈ ಬಗ್ಗೆ ನೀವೇನು ಹೇಳ್ತೀರಿ? ಸರ್ಕಾರದ ಈ ಪ್ರಜಾಸೇವೆ ಇಲಾಖೆ ಜನರಿಗೆ ನಿಜಕ್ಕೂ ನ್ಯಾಯ ಒದಗಿಸುತ್ತಾ? ಮಂತ್ರಿಗಳು ತಿಂಗಳಿಗೆ 2 ಬಾರಿ ನಿಮ್ಮ ಊರಿಗೆ ಬಂದು ಸಮಸ್ಯೆ ಕೇಳ್ತಾರ? ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ. ಈ ಇಂಟ್ರೆಸ್ಟಿಂಗ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಹಾಗೂ ಪ್ರತಿಯೊಬ್ಬರಿಗೂ ವಾಟ್ಸಪ್ನಲ್ಲಿ ಶೇರ್ ಮಾಡಿ. ಇಂಥ ಮತ್ತಷ್ಟು ನಿಖರ ಮತ್ತು ಮಹತ್ವದ ಅಪ್ಡೇಟ್ಸ್ಗಳಿಗಾಗಿ ಮರೆಯದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.